ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎಕೆ. ನೋಡಿರಿ, ಇದು ಡೈರೆಕ್ಟ್ ಹೂದಿಂದ್ರನ ಸ್ಟಾರ್ಟ್ ಮಾಡಾಕ್ತೀನಿ ನಾನು. ಇದೇನು ಹೂ ಅಂತಂದ್ರೆ ನಮ್ಮ ಮಮ್ಮಿ ಬೆಂಗಳೂರದಿಂದ ತೊಗೊಂಬಂದಿರೋದು. ಸೊ ಇದು ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್, ನನಗೆ ಭಾಳ ಇಷ್ಟ. ಮೊದಲೆಲ್ಲ ನಾನು ಮುಡ್ಕೋತಿದ್ದೆ ಬೆಂಗಳೂರಲ್ಲಿದ್ದಾಗ. ಸೊ ನಿಮಗೆ ಗೊತ್ತಿರ್ಬೋದು ದುಂಡು ಮಲ್ಲಿಗೆ. ಮತ್ತು ಇದು ಡ್ರೆಸ್ ಹೇಳಿದ್ನಲ್ಲ, ನಮ್ಮ ಮಮ್ಮಿ ಒಂದು ಜೊತೆ ತರ್ತಾರಂಥೇಳಿ. ಸೊ ಅದ್ರೊಳಗಿಂದ ನೋಡಿರಿ ಒಂದು ಜೊತೆ ತೊಗೊಂಬಂದಾರೆ ನಮ್ಮ ಆರ್ಯಾಗ ಅಂಥೇಳಿ. ಮತ್ತು ಇದು ನನಗೆ ಸ್ನ್ಯಾಕ್ಸ. ಅಲ್ಲಿದ್ದು ಕಜ್ಜಾಯ ಅಂದ್ರೆ ನನಗೆ ಭಾಳ ಇಷ್ಟ ರೀ, ಅದಕ್ಕೋಸ್ಕರ ತಂದಿರೋದು ನಮ್ಮ ಮಮ್ಮಿ. ಆಮೇಲೆ ನಾವು ಎಲ್ಲ ಗುಡಿಗೆ ಹೋದ್ವು ರೀ, ನಮ್ಮ ಆರ್ಯನ ಕರ್ಕೊಂಡು ಅವ್ರ ಪಪ್ಪ ನಾನು. ಆಮೇಲೆ ಗುಡಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ, ಆಮೇಲೆ ನಮ್ಮ ಅಜ್ಜಿಗೆ ಸ್ವಲ್ಪ ಪ್ರತಿ ಫಂಕ್ಷನ್ ಇದ್ರೂ ನಮ್ಮ ಅಜ್ಜಿಗೆ ಪೂಜೆ ಮಾಡ್ಕೊಂಬರ್ತೇವೆ ರೀ ನಾವು. ಅಲ್ಲಿ ಹೋದು ಆಮೇಲೆ ನಮ್ಮ ಮಮ್ಮಿ ನೋಡ್ರಿ ಅಡುಗೆ ಮಾಡಾಕ್ತಿದ್ರು. ನಮ್ಮ ತಂಗಿ ಎಲ್ಲ ಮಾಡಿದ್ಲು, ನಮ್ಮ ಮಮ್ಮಿ ಚಪಾತಿ ಅಷ್ಟು ಮಾಡಾಕ್ತಿದ್ಲು. ಸೊ ಊಟ ಮಾಡ್ಕೊಂಡು ರೀ, ಊಟ ಮಾಡ್ಕೊಂಡು ನೋಡಿರಿ ನಮ್ಮ ತಂಗಿ ಮಾಡಿರೋ ರೆಸಿಪಿ ಎಲ್ಲ ತೋರ್ಸಕತ್ತೇನೆ ನಿಮ್ಗೆ. ಆಮೇಲೆ ನಮ್ಮ ಬರ್ತ್ಡೇ ಬಾಯ್ ನೋಡಿರಿ ಹೆಂಗಾಗಿ ಬೆಳಗಿಂದ ಡ್ರೆಸ್ ಹಾಕಿದ್ನಲ್ಲ, ಹೊಸ ಡ್ರೆಸ್ಸ ತೆಗೆದ್ಬಿಟ್ಟು ನೋಡಿರಿ ಹೆಂಗೆ ಆಡಾಕತ್ತಾನ ಅಂದ್ರೆ ಬಿಸಿಲೊಳಗೆ. ಅವು ಸಾಕಾಗಿಬಿಟ್ಟಿತ್ತು ರೀ ದೇವ್ರಿಗೆ ಹೋಗಿ ಬಂದು. ಸೊ ಅದಕ್ಕಾಗಿ ಡೆಕೋರೇಷನ್ ಸ್ಟಾರ್ಟ್ ಆಗಿತ್ತು ನೋಡಿರಿ. ಇದು ನಮ್ಮ ಮಂಜು ಅವ್ರು, ನಿಮಗೆ ಗೊತ್ತೇ ಇರುತ್ತೆ. ಮತ್ತು ಇದು ನೋಡ್ರಿ ಡೆಕೋರೇಷನ್ ಸ್ಟಾರ್ಟ್ ಆಗೈತಿ. ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಹಿಂಗೆ ಡೆಕೋರೇಷನ್ ಆಗುತ್ತೆ, ಇಷ್ಟು ಗ್ರ್ಯಾಂಡ್ ಆಗುತ್ತೆ ಬರ್ತಡೇನು ಈ ಸಲ ಫಸ್ಟ್ ಇಯರ್ ಥರನ ಆಗುತ್ತೆ ಅಂದ್ಕೊಂಡು ಅವ್ರ ದೊಡ್ಡಪ್ಪನೇ ಎಲ್ಲ ಪ್ರಿಪ್ರೇಷನ್ ಮಾಡೋಕ್ಕೆ ಹೇಳಿರೋದು, ಡೆಕೋರೇಷನ್ ಎಲ್ಲ ಚಾಯ್ಸ್ ಮಾಡಿ ಈ ರೀತಿ ಎಲ್ಲ ಮಾಡೋಕ್ಕೆ ಹೇಳಿರೋದು ಅವ್ರು ದೊಡ್ಡಪ್ಪನ. ಯಾಕಂದರೆ ನಮ್ಮದೇನು ಪ್ಲ್ಯಾನಿಂಗ್ ಇರಲಿಲ್ಲ, ಜಸ್ಟ್ ಒಂದು ಕೇಕ್ ಇತ್ತು ಅಷ್ಟೇ, ಅದು ಬಿಟ್ಟರೆ ಏನಿರಲಿಲ್ಲ. ಆಮೇಲೆ ನೋಡಿರಿ ನಮ್ಮ ತಂಗಿ ಬೆಳಗ್ಗೆನ ಪೂಜೆ ಮಾಡಾಕ್ತಿದ್ಲು, ಅದಕ್ಕೆ ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ಹಿಂದೆ ಮುಂದೆ ಆಗೈತಿ, ಅಡ್ಜಸ್ಟ್ ಮಾಡ್ಕೊರಿ. ಆಮೇಲೆ ಸಾಯಂಕಾಲ ಟೀ ಮಾಡಿಕೊಡೋದಿತ್ತು. ಟೀ ಮಾಡಿಕೊಟ್ಬಿಟ್ಟು ನಮ್ಮ ಮಮ್ಮಿ ರೆಡಿ ಆಗಿಬಿಟ್ಟು ಹೊಂಟಾರ. ಸ್ವಲ್ಪ ಇದು ಏನೋ ತರೋದಿತ್ತು ಅಂಥೇಳಿ ನಮ್ಮ ಆರ್ಯ ಮಲ್ಕೊಂಡಿದ್ದ ನಂತರ ಡೆಕೋರೇಷನ್ ಕಂಪ್ಲೀಟ್ ಆಗಿತ್ತು. ಇದು ನಮ್ಮ ಆರ್ಯಾಗ ಸರ್ಪ್ರೈಸ್ ಕೊಡಾಕತ್ತೇನೆ ರೀ. ನೋಡಿರಿ ಸರ್ಪ್ರೈಸ್ ನಮ್ಮ ಆರ್ಯ ಏಕ್ದಮ್ ಶಾಕ್ ಆಗಿಬಿಟ್ಟಾನ. ಏನಪ್ಪ ಇದು ನಮ್ಮ ಮನ್ಯಾಗ ಬಲೂನ್ಸ ಏನೇನೋ ಹಾಕ್ಯಾರಲ್ಲ ಓ ಅಂಥೇಳಿ ಗೊತ್ತಿರ್ಬೋದು. ನೋಡಾಕತ್ತಾನಮ್ಮ ಏನೇನೈತೆ ನೋಡು, ಹೆಂಗೆ ಹಾಕ್ಯಾರ ನೋಡು ಅಂದ್ಕೊಂಡೆ. ಆಮೇಲೆ ನಮ್ಮ ಎಷ್ಟು ಚಂದ ನೀ ಸೀರ್ಯಾಗ ಊರ ಮಂದಿ ಕಣ್ಣಿನ ಮ್ಯಾಗ ಚಂದ್ರ ಸಣ್ಣ ಕೈ ಮಾರ್ಯಾಗ ಎತ್ತರ ಮಾಡ್ತೀಯಾಗ ಸೋಗ ಹಚ್ಚು ರೂಢಿ ಜುಮದ ಬ್ಯಾಗ ಹಿಡಿಸುವುದನಿಗೆ ಊರಾಗ ಇದ್ರೆ ಏನ ನಾವು ಗುಡಿಸಲವಾಗ ಸಾಗುತ್ತನ ರಾಣಿ ಹಂಗ ತೋಳಾಗ ನಿನ್ನ ಮಾತುಗಳಿ ಹಂಗ ನನ್ನ ಕೂಡಿ ಕರೆದಂಗ ನಮ್ಮ ತಮ್ಮ ಹಾಡು ಹಾಡಿದ್ದಾನೆ ರೀ. ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಅದು ಯಾರೂ ಇರಲಿಲ್ಲಲ್ಲ, ಸೊ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ಈಗ ಸ್ಟಾರ್ಟ್ ಆಯ್ತು ನೋಡಿರಿ, ಎಲ್ಲರೂ ಬಂದಿದ್ದರು ಬರ್ತಡೇ. ಸ್ವಲ್ಪ ಆದಷ್ಟು ಸಿಂಪಲಾಗಿ ಮಾಡಿದ್ದೇವೆ ರೀ. ಹೇಳಿದ್ನಲ್ಲ, ನಮ್ಮದೇನು ಪ್ಲ್ಯಾನಿಂಗ್ ಇರಲಿಲ್ಲ. ಡೆಕೋರೇಷನ್ ಎಲ್ಲ ಅವ್ರ ದೊಡ್ಡಪ್ಪ ಅವ್ರದ್ದು ಅಂಥೇಳಿ ಜಸ್ಟ್ ಒಂದು ಕೇಕ್ ಇತ್ತು. ಮತ್ತು ಇದು ನೋಡಿರಿ, ಆದರೂ ಗ್ರ್ಯಾಂಡ್ ಆಯಿತು ಅಂತ ಅನಿಸಿತು. ಬಂದಿದ್ದರು ಎಲ್ಲರೂ. ಸೊ ಕೇಕ್ ಕಟ್ಟಿಂಗ್ ಆಯ್ತು ನೋಡಿರಿ. ಇಷ್ಟು ಖುಷಿ ಆಯ್ತಲ್ಲ. ಆಯಿತು, ಖುಷಿ ಆಗಬೇಕಲ್ಲ, ಮಗನ ಬರ್ತಡೇ ಅಲ್ಲ, ಅದಕ್ಕೋಸ್ಕರ. ಸೊ ನಮ್ಮ ಆರ್ಯಾಗ ಇನ್ನೊಮ್ಮೆ ಹೇಳ್ತೀನಿ, ಅವ ದೊಡ್ಡವ ಆದಾಗ ನಾನು ವ್ಲಾಗ್ ನೋಡೋ ಟೈಮ್ ಒಳಗೆ ಅವ್ನು ವಿಶ್ ಮಾಡಿರ್ತೀನಿ. ಅದಕ್ಕೋಸ್ಕರ ಈಗ ಮಾಡಾಕತ್ತೀನಿ. ಹ್ಯಾಪಿ ಬರ್ತಡೇ ನನ್ನ ಮಗನೇ. ಇದು ನೋಡಿರಿ, ಇದೆಲ್ಲ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ನ ನನಗೆಲ್ಲ ವಿಡಿಯೋ ಮಾಡಿಕೊಟ್ಟಿರೋದು ನಮ್ಮ ಆರ್ಯನ, ಸಾರಿ ನಮ್ಮ ಮಂಜುನ. ಇದನ್ನೆಲ್ಲ ಅವ ಪ್ರತಿಯೊಂದು ವಿಡಿಯೋ ಮಾಡೋಕ್ಕಾಗಲಿ ಫೋಟೋಸ್ ತೆಗಿಯೋಕ್ಕಾಗಲಿ ಹೆಲ್ಪ್ ಮಾಡ್ತಾನೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಂಜು ಅಂತೀನಲ್ಲ, ಶಾರ್ಟ್ಕಟ್ ಒಳಗೆ ಮಂಜು ಅಂತೀನಿ ಅವಂಗೆ. ಅವನ ಹೆಸರು ಮಂಜುನಾಥ್ ಅಂತ ಹೇಳಿ. ಸೊ ಇದ್ರಿ ಎಲ್ಲ ಕ್ಲಿಪ್ಪಿಂಗ್ಸ್ನ ನನಗೆ ಆ್ಯಡ್ ಮಾಡೋಕ್ಕೆ ಸಹಾಯ ಮಾಡಿದಾನೆ. ಸೊ ಅದಕ್ಕೋಸ್ಕರ ಮತ್ತು ಆದಷ್ಟು ಸ್ವಲ್ಪ ಜನ ಬಂದಿದ್ದರಿ, ಇಲ್ಲ ಅಂತಿಲ್ಲ. ಇದು ನನ್ನ ಫ್ರೆಂಡ, ನಿಮಗೆ ಗೊತ್ತಿರ್ಬೇಕು, ಅಶ್ವಿನಿ ಅಂತ ಹೇಳಿ. ಸೊ ಅಕ್ಕಿನೂ ಗಿಫ್ಟ್ ತಂದಿದ್ಲ ನಮ್ಮ ಮರ್ಯಾಗ ಪ್ರಿಟಿ ಬ್ಯಾಗ್. ಅದು ಅಂತೂ ನನಗೆ ಭಾಳ ಇಷ್ಟ ಆಯಿತು. ಬ್ಯಾಗ್ ಅಂತೂ ಭಾಳ ಇಷ್ಟ ಆಯಿತು, ಯಾಕಂದರೆ ನಾನು ತುಂಬ ದಿನದಿಂದ ತೊಗೋಬೇಕಂತ ಅಂದಿದ್ದೆ. ಮತ್ತು ಫೋಟೋ ಫ್ರೇಮನ್ನು ಬಂದು ರೀ ಗಿಫ್ಟಾಗಿ. ಆ ಪರಿ ಏನು ಗಿಫ್ಟ್ ಬಂದಿಲ್ಲ. ಮತ್ತು ಆ ಥರ ಜನನೂ ನಾವು ಕರೆದಿಲ್ಲ, ಜಸ್ಟ್ ಚಿಕ್ಕವರು, ಆಮೇಲೆ ಪರಿಚಯ ಇದ್ದವ್ರಿಗಷ್ಟೇ ಕರೆದಿದ್ವಿ. ಇವ ನೋಡ್ರಿ ನಮ್ಮ ಮಂಜು ಬಾಸ್ ಅನ್ನಾಗತ್ತೀನಿ.
ಮತ್ತು ಉಳ್ದವ್ರ ಜೊತೆನೂ ಫೋಟೋಸ್ ಎಲ್ಲ ಆಯಿತು. ಎಲ್ಲ ಸ್ನ್ಯಾಕ್ಸ್ ಕೊಟ್ಟವ್ರಿ. ಎಲ್ಲ ಆದಷ್ಟು ಸಿಂಪಲಾಗಿ ಮಾಡಿದ್ದು ಸ್ನ್ಯಾಕ್ಸನ್ನು. ಮತ್ತು ಇನ್ನೂ ವ್ಲಾಗ್ ವಿಡಿಯೋಸ್ ಆ್ಯಡ್ ಮಾಡೋದೈತ್ರಿ. ಸೊ ಇದ್ರೊಳಗೆ ಆಗಿಲ್ಲ, ಯಾಕಂದ್ರೆ ಭಾಳ ಲೆಂತ್ ಮಾಡೋಕೆ ಇಷ್ಟ ಇಲ್ಲ ಮತ್ತು ಸ್ಟೋರೇಜ್ ಪ್ರಾಬ್ಲಮ್ ಆಗಕತ್ತೈತಿ. ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ.